ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಅದರಲ್ಲೂ ರಾಹುಲ್ ಗಾಂಧಿ ಇದ್ದರು. ಯಾರ್ಯಾರನ್ನ ಸೇರಿಸ್ಕೋಬೇಕು, ಯಾರ್ಯಾರನ್ನ ಬಿಡಬೇಕು, ಯಾರನ್ನ KPCC ಅಧ್ಯಕ್ಷನ ಮಾಡಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಸರಿಯಾಗಿ ನಿಭಾಯಿಸಬೇಕು, ಇದನ್ನು ಎಡವಟ್ಟುಗಳಾಗಬಾರ್ದು. ಅದಕ್ಕೋಸ್ಕರ ಹೀಗಾಗಿನೇ AICC ಅಧ್ಯಕ್ಷರ ಮನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಎರಡೂ ಪಟ್ಟಿಗಳು, ಇಬ್ಬರು ನಾಯಕರ ಪಟ್ಟಿಗಳು, ಅದನ್ನು ಪರಿಷ್ಕರಿಸಿ ಹೈಕಮಾಂಡ್ ಮಾಡಿರುವಂಥ ಒಂದು ಪಟ್ಟಿ, ಆ ಪಟ್ಟಿ ಇವತ್ತು ಫೈನಲ್ ಆಗಬೇಕು. ಸಂಜೆ ಒಳಗಡೆ ಆಗುತ್ತೆ. ಜಾರ್ಜ್ ಅವರು ಕೂಡ ಅದೇ ಮಾತನ್ನು ಹೇಳಿದರು, ಪಟ್ಟಿ ಬಿಡುಗಡೆ ಆಗುತ್ತೆ ಸಂಜೆ, ಇನ್ನು ತಡ ಆಗಂಗಿಲ್ಲ. ನಾವು ನೋಡ್ತಾ ಇದ್ದೀವಿ ಯಾವ್ಯಾವ ನಾಯಕರು ಬಂದರು, ಏನು ಎತ್ತ. ಖರ್ಗೆ ನಿವಾಸದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಚರ್ಚೆ ಮಾಡಿರೋದು. ಇಲ್ಲಿ ತನಕ ಯಾವುದು ಕಗ್ಗಂಟು ಅನ್ನುವಂಥದ್ದಿತ್ತಲ್ಲ, ಅದೆಲ್ಲದೂ ಕೂಡ ಸುಲಭವಾಗಿ ಬಗೆಹರಿದಿದೆ. ಇನ್ನು ಇವರು ಮಾರಂಗಿಲ್ಲ, ಮೈ ಮಾರಂಗಿಲ್ಲ. ಈ ಮೈ ಮರೆತುಬಿಟ್ರೆ ಎಡವಟ್ಟಾಗುತ್ತೆ. ಸತೀಶ್ ಜಾರಕಿಹೊಳಿ, ಡಾಕ್ಟರ್ G. ಪರಮೇಶ್ವರ್, UT ಖಾದರ್, ಯಾರಿಗೆಲ್ಲ ಮಂತ್ರಿಗಿರಿ, ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರಿಯಾಂಕ್ ಖರ್ಗೆ, ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ, MB ಪಾಟೀಲ್, ಕೃಷ್ಣ ಬೈರೇಗೌಡ, KJ ಜಾರ್ಜ್, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ, ಭೈರತಿ ಸುರೇಶ್, ಈಶ್ವರ್ ಖಂಡ್ರೆ. ಸೊ ಯಾರ್ಯಾರಿಗೆ ಮಂತ್ರಿ ಪಟ್ಟ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಹುತೇಕ ಇವರೆಲ್ಲರೂ ಕೂಡ ಹಿಂದಿದ್ದಂಥವರೇ. ಇವರಿಗೇ ಮತ್ತು ಅವಕಾಶಗಳು ಸಿಗ್ತಾ ಇವೆ. ಹಿರಿಯ ನಾಯಕರ ಪಟ್ಟಿಗಳಲ್ಲಿ ಬರ್ತಾರೆ ಅವರು, ಎಕ್ಸೆಪ್ಟ್ ಯತೀಂದ್ರ. ಇಲ್ಲಿರೋರಲ್ಲಿ ಯತೀಂದ್ರ ಮಾತ್ರ ಹೊಸ ಮುಖ. ಯತೀಂದ್ರ ಆದರೆ ಭೈರತಿ ಸುರೇಶ್ ಅವರಿಗೆ ಅವಕಾಶ ತಪ್ಪು ಹೋಗ್ಬಿಡುತ್ತಾ? ಹಾಗೂ ಕೂಡ ಆಗಬಹುದು ಅಂತವೆ ಮೂಲಗಳು. ಇಬ್ಬರು ಕೂಡ ಒಂದೇ ಸಮುದಾಯದ ನಾಯಕರು, ಸಿದ್ದರಾಮಯ್ಯನವರ ಜೊತೆಗೇ ಗುರುಸ್ಕೊಂಡಿರುವಂಥವರು ಭೈರತಿ ಸುರೇಶ್. ಹೀಗಾಗಿ ಇಬ್ಬರೊಳಗೆ ಒಬ್ಬರಿಗೆ ಸಿಗಬಹುದು, ಅಥವಾ ಲಕ್ ಖುಲಾಯಿಸಿದರೆ ಇಬ್ಬರೂ ಕೂಡ ಮಂತ್ರಿಗಳಾಗಬಹುದು.